ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ರೀಮೇಕ್ ಸಿನಿಮಾಗಳನ್ನು ಮಾಡಿರುವ ನಟರುಗಳು ಯಾರು ಅಂತ ನೋಡಿದಾಗ ನಮಗೆ ಪಟ್ಟಂತ ನೆನಪಾಗೋದೇ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ರವರು. ಇವರು 80ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು, ಅದರಲ್ಲಿ 50ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ. ಇವುಗಳಲ್ಲಿ ತಮಿಳಿನಿಂದ ಸುಮಾರು 28 ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ರವಿಚಂದ್ರನ್ರವರು ತಮಿಳಿನಿಂದ ಯಾವೆಲ್ಲ ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಎಂತಂಗಚ್ಚಿ ಪಡಿಚಾವ ಅಂತ ತಮಿಳಿನಲ್ಲಿ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಪಿ ವಾಸು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 1999ರಲ್ಲಿ ಕನ್ನಡಕ್ಕೆ ರವಿ ಮಾಮ ಅಂತ ರೀಮೇಕ್ ಆಗಿರುತ್ತೆ. ರವಿಚಂದ್ರನ್, ಹೇಮಾ ಪಂಚಮುಖಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದು, ಎಸ್ ನಾರಾಯಣ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು ನಮ್ಮ ಆಳು. ಇದು 1998ರಲ್ಲಿ ತೆರೆ ಕಂಡ ಒಂದು ತಮಿಳು ಸಿನಿಮಾ. ಇದನ್ನು ಬಾಲಕುಮಾರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ರವಿಶಾಸ್ತ್ರಿ ಅಂತ ಕನ್ನಡಕ್ಕೆ 2006ರಲ್ಲಿ ರೀಮೇಕ್ ಆಗಿರುತ್ತೆ. ನಮ್ಮ ಕನ್ನಡದಲ್ಲಿ ರವಿಚಂದ್ರನ್, ಸ್ನೇಹ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದರೆ MS ರಾಜಶೇಖರನ್ ನಿರ್ದೇಶನ ಮಾಡಿರ್ತಾರೆ. ಸೆನ್ ತಮಿಳ್ ಪಟ್ಟು ಇದು 1992ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1994ರಲ್ಲಿ ರಸಿಕಾ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ರವಿಚಂದ್ರನ್, ಭಾನುಪ್ರಿಯರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದು, ಕನ್ನಡದಲ್ಲಿ ದ್ವಾರಕೀಶ್ ರವರು ನಿರ್ದೇಶನ ಮಾಡಿರ್ತಾರೆ. ಚಿನ್ನತಂಬಿ ಪೆರಿಯ ತಂಬಿ ಇದು 1987ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಮಣಿವಣ್ಣನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1998ರಲ್ಲಿ ರಾಮಣ್ಣ ಶಾಮಣ್ಣ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಬಿ ಸುಬ್ಬರಾವ್ ನಿರ್ದೇಶನ ಮಾಡಿದ್ದು, ರೆಬಲ್ ಸ್ಟಾರ್ ಅಂಬರೀಷ್, ವಿ ರವಿಚಂದ್ರನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಚಿನ್ನತಂಬಿ ಇದು 1991ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಅದೇ ವರ್ಷ ಅಂದರೆ 1991ರಲ್ಲಿ ಕನ್ನಡಕ್ಕೆ ರಾಮಾಚಾರಿ ಅಂತ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ಮಾಲಾಶ್ರೀ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಅನಂತ ಪೊಂಗಟ್ರೆ ಇದು 1999ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ರಾಜ ಕಪೂರ್ ನಿರ್ದೇಶನ ಮಾಡಿರ್ತಾರೆ. ಇದು 2009ರಲ್ಲಿ ರಾಜ್ಕುಮಾರಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಎಸ್ ಗೋವಿಂದರಾಜು ನಿರ್ದೇಶನ ಮಾಡಿದ್ದು, ಬಾಲಾಜಿ, ಕನಿಕಾ, ನಿಖಿತಾ ತುಕ್ರಾಲ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದರೆ, ಇದರಲ್ಲಿ ರವಿಚಂದ್ರನ್ ರವರು ಮ್ಯೂಸಿಕ್ ಮಾಸ್ಟರ್ ಪಾತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಪಟ್ಟಕದ ಪಟ್ಟಣಾಮ ಇದು 1972ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಪಿ ಮಾಧವನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1995ರಲ್ಲಿ ಪುಟ್ನಂಜ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್ ರವರೇ ನಿರ್ದೇಶನ ಮಾಡಿದ್ದು, ಉಮಾಶ್ರೀ, ಮೀನಾ, ರವಿಚಂದ್ರನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಉಯಿರ್ ಉಳ್ಳವರೈ ಉಷಾ ಇದು 1983ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಟಿ ರಾಜೇಂದ್ರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು 1984ರಲ್ಲಿ ಪ್ರೇಮಿಗಳ ಸವಾಲ್ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ವಿ ಸೋಮಶೇಖರ್ ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ಟೈಗರ್ ಪ್ರಭಾಕರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೀರ್ಪು ಎನ್ ಕೈಲ್ ಇದು 1984ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಈ ಸಿನಿಮಾ ಅದೇ ವರ್ಷ ಅಂದರೆ 1984ರಲ್ಲಿ ಪ್ರಳಯಾಂತಕ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಬಿ ಸುಬ್ಬರಾವ್ ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ಭವ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಸಮುದಿರಂ ಇದು 2001ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು KS ರವಿಕುಮಾರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2014ರಲ್ಲಿ ಪರಮಶಿವ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಮಹೇಶ್ ಬಾಬು ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ವಿಜಯ ರಾಘವೇಂದ್ರ, ಸಾಕ್ಷಿ ಶಿವಾನಂದ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಪೋರ್ ಕಾಲಂ ಇದು 1997ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಚಿರಣ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ಒಡ ಹುಟ್ಟಿದವಳು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ರಕ್ಷಿತಾ, ರಾಧಿಕಾರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ತುಳ್ಳದ ಮುನಿವನ್ ತುಳ್ಳವೇ ಇದು 1999ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಎಸ್ ಎಜಿಲ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2000ನೇ ಇಸವಿಯಲ್ಲಿ ಓ ನನ್ನ ನಲ್ಲಿ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್ ರವರೇ ನಿರ್ದೇಶನ ಮಾಡಿದ್ದು, ಈಶಾ ಕೊಪ್ಪಿಕಾರ್ ಹಾಗೂ ರವಿಚಂದ್ರನ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಅರಣ್ಮಣಿ ಕೆಳಿ ಇದು 1993ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ರಾಜ್ ಕಿರಣ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ನೀಲಕಂಠ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ನಮಿತಾ, ಶ್ರೀದೇವಿಕರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಮಾಯಿ ಇದು 2000ನೇ ಇಸವಿಯಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಸೂರ್ಯ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2012ರಲ್ಲಿ ನರಸಿಂಹ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಎಸ್ ಮೋಹನ್ ಎನ್ನುವರು ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ನಿಕೇಶ ಪಟೇಲ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ತೈಕುಲಮೆ ತೈಕುಲಮೆ ಇದು 1995ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಎನ್ ಮುರುಗೇಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1999ರಲ್ಲಿ ನಾನು ನನ್ನ ಹೆಂಡತಿಯರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ VS ರೆಡ್ಡಿ ಎನ್ನುವರು ನಿರ್ದೇಶನ ಮಾಡಿದ್ದು, ರವಿಚಂದ್ರನ್, ಸೌಂದರ್ಯ, ಪ್ರೇಮರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಮೌನ ಗೀತಾಂಗಳ್
ಇದು 1981ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ಭಾಗ್ಯರಾಜ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1993ರಲ್ಲಿ ಮನೆ ದೇವರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ರವಿಚಂದ್ರನ್ ರವರೇ ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಸುಧಾರಾಣಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ತವಾಸಿ ಇದು 2001ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು KR ಉದಯಶಂಕರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2011ರಲ್ಲಿ ಮಲ್ಲಿಕಾರ್ಜುನ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಮುರಳಿ ಮೋಹನ್ ರವರು ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಸದಾ, ಸೀತಾ, ಹೇಮ ಚೌಧರಿ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಉನ್ನೈ ದತ್ತಿಲ್ ಎನ್ನೈ ಕೊಡುತ್ತೇನ್ ಇದು 1998ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ವಿಕ್ರಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2001ರಲ್ಲಿ ಕನಸುಗಾರ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಕರಣ್ ಎನ್ನುವರು ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಪ್ರೇಮ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಪ್ರಿಯಮಾನ್ ತೋಳಿ ಇದು 2003ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ವಿಕ್ರಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2010ರಲ್ಲಿ ಹೂ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ರವಿಚಂದ್ರನ್ ರವರೇ ನಿರ್ದೇಶನ ಮಾಡಿದ್ದು. ಮೀರಾ ಜಾಸ್ಮಿನ್, ನಮಿತಾ ಹಾಗೂ ರವಿಚಂದ್ರನ್ ರವರೇ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮೂಂಡನ್ನೈ ಮುಡಿಚ್ಚು ಇದು 1983ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ಕೆ ಭಾಗ್ಯರಾಜ್ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1992ರಲ್ಲಿ ಹಳ್ಳಿ ಮೇಷ್ಟ್ರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಮೋಹನ್ ಮಂಜು ಎನ್ನುವರು ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಬಿಂದಿಯಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಚಿನ್ನ ಗೌಡರ್ ಇದು 1992ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು RV ಉದಯ್ ಕುಮಾರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಅದೇ ವರ್ಷ ಅಂದರೆ 1992ರಲ್ಲಿ ಚಿಕ್ಕಜಮಾನ್ರು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಗೌತಮಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಚಕ್ರವರ್ತಿ ಇದು 1977ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ಕೃಷ್ಣನ್ ಪಂಜು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1998ರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ರಾಜಚಂದ್ರ ಎನ್ನುವರು ನಿರ್ದೇಶನ ಮಾಡಿದ್ದು. ರೆಬಲ್ ಸ್ಟಾರ್ ಅಂಬರೀಷ್, ಅನಂತ್ನಾಗ್, ರವಿಚಂದ್ರನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಯಂಗ ಚಿನ್ನರಸ ಇದು 1987ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ಕೆ ಭಾಗ್ಯರಾಜ್ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1993ರಲ್ಲಿ ಅಣ್ಣಯ್ಯ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಮಧು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ತಂಬಿಕ್ಕು ಎಂಥ ಊರು ಇದು 1984ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ರಾಜಶೇಖರ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1988ರಲ್ಲಿ ಅಂಜದ ಗಂಡು ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ರಾಜವರ್ಮ ನಿರ್ದೇಶನ ಮಾಡಿದ್ದು. ರವಿಚಂದ್ರನ್, ಖುಷ್ಬು ಮುಖ್ಯ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಧರುವಂಗಲ್ ಪತಿನಾರು ಇದು 2016ರಲ್ಲಿ ತೆರೆಕಂಡ ತಮಿಳು ಸಿನಿಮಾ. ಇದನ್ನು ಕಾರ್ತಿಕ್ ನರೇನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 2019ರಲ್ಲಿ ಆ ದೃಶ್ಯ ಅಂತ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕನ್ನಡದಲ್ಲಿ ಶಿವಗಣೇಶ ಎನ್ನುವರು ನಿರ್ದೇಶನ ಮಾಡಿದ್ದು. ರವಿಚಂದ್ರನ್ ರವರು ಆ್ಯಕ್ಟ್ ಮಾಡಿರ್ತಾರೆ. ನೋಡ್ರಲ್ಲ ಗೆಳೆಯರೇ, ಇವಿಷ್ಟು ರವಿಚಂದ್ರನ್ ರವರು ತಮಿಳಿನಿಂದ ರೀಮೇಕ್ ಮಾಡಿದಂತಹ ಸಿನಿಮಾಗಳಾಗಿರ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ರವಿಚಂದ್ರನ್ ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.